ಬನ್ನಿ ಬ್ರೋ ನೋಡ್ತಾ ಹೋಗೋಣ ಏನೇನಿದೆ ಏನೇನಂತ. ನಾನೇನು ಮಾಡಿರ್ಲಿಲ್ಲ, ನೀವು 3 ದಿನ ಬಂದು ನೀವೆಲ್ಲ ಸ್ವಚ್ಛ ಮಾಡಿ ಬಂದಾಗ ಫಸ್ಟ್ನೇ ದಿನ ನಾನು ಮಲ್ಕೊಂಡಾಗ ಇದು ತುಂಬಾ ಹೀಟ್ ಅನ್ನುತ್ತೆ. ಯಾಕಂದ್ರೆ RCC ಅಲ್ಲ, ಯಾಕಂದ್ರೆ ಗಾಳಿ ಓಡ ಆಗ್ತಾ ಇರಲ್ಲ, ಆ ಕಡೆಗೆ ಇದ್ದಿದ್ದಾರೆ ಯಾವ ಬೇಕೋ ತಗೊಂಡಿಲ್ಲ ಇಷ್ಟೇ. ನೋಡಮ್ಮ ಹೇಳಮ್ಮ ನೀನಾರೆ ಇನ್ನು ಎಷ್ಟು ಬೇಕಮ್ಮ? ಜೊತೆ ಇದ್ರೆ ಹಾಕೊಂಡಿರೋದು 15 ಜೊತೆ ಇದೆ. ಏನು ನಿನಗೆ ಅಡುಗೆ ನಮಗೆ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಇದೊಂದು ದೊಡ್ಡ ಅಚೀವ್ಮೆಂಟ್ ತರ ನಮಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಹಂಚಿ ಮನೇಲಿ ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೈನಲಿ ನಮ್ಮ ಅಣ್ಣವರ ಮನೆ ಹೋಮ್ ಟೂರ್ ಅನ್ನ ಮಾಡ್ತಾ ಇದೀವಿ. ಅಂತ ಅಂದ್ರೆ ಕ್ಲೀನಿಂಗ್ ಪ್ರೊಸೆಸ್ ಅನ್ನ ನೋಡಿದ್ರಿ, ಮತ್ತೆ ನಮ್ಮ ಅಣ್ಣವರ ಮನೆಗೆ ಬಂದಿದ್ದು ಹೇಗೆ ಎಷ್ಟೆಲ್ಲ ಆಯ್ತು ಏನೇನು ಆಯ್ತು ಅಂತ ಇಷ್ಟು ದಿನ ನೋಡಿದ್ರಿ. 3 ಡೇಸ್ ಆಯ್ತು ಅಂತ ಅನ್ಕೋತೀನಿ. ಇದಾದ್ಮೇಲೆ ಒಂದು ಲಾಸ್ಟ್ ವ್ಲಾಗ್ನಲ್ಲಿ ಕ್ರೇಜಿ ಆಗಿರ್ತಕ್ಕಂಥ ವಿಡಿಯೋ ಬರುತ್ತೆ, ಇದು ಹಾಕೋಕಿನ ಮುಂಚೆ ಅದನ್ನ ಕೂಡ ನೋಡಿ. ಇವಾಗ ಡೈರೆಕ್ಟ್ ಆಗಿ ಬನ್ನಿ ನಮ್ಮ ಅಣ್ಣವ್ರ ಮನೆ ಹೇಗಿದೆ ಅಂತ ನೋಡ್ತಾ ಬರೋಣ. ಫಸ್ಟಿಗೆ ಇದು ಬಾಕ್ಲು ಗೈಸ್ ಆಯ್ತಾ, ಶ್ರೀ ಇವ್ರದ್ದೇನೋ ನೇಮ್ ಹಾಕೊಂಡವ್ರೆ. ಇಲ್ಲಿ ನಮ್ಮ ಅಣ್ಣ ಅವರು ಕೂತ್ಕೊಂಡವ್ರೆ ಆರಾಮಾಗಿ, ಅಮ್ಮವರು ಕೂಡ ಇದೆ ನೋಡಿ ಗೈಸ್ ಬಾಗ್ಲು. ಇದಾದ್ಮೇಲೆ ನಾನು ಇವಾಗ ನೈಟ್ ಶೂಟ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಔಟ್ ಸೈಡ್ ಏನು ತೋರಿಸೋದಿಲ್ಲ. ಇಲ್ಲೊಂದು ಸ್ವಲ್ಪ ಖಾಲಿ ಜಾಗ ಐತೆ. ಅದಾದ್ಮೇಲೆ ಇವಾಗ ಡೈರೆಕ್ಟ್ ಹೋಗೋದೆ ನಾವು ನಡ್ಮನೆಗೆ ಬಂದ ತಕ್ಷಣ ನಮ್ಮ ಅಣ್ಣವ್ರು ಇಲ್ಲೇ ಕುಂತವ್ರೆ. ಬನ್ನಿ ಬ್ರೋ ನೋಡ್ತಾ ಹೋಗೋಣ ಏನೇನಿದೆ ಏನೇನಂತ. ಏನು ಇಲ್ಲ, ಏನು ಇದೆ, ಏನಿದೆ ಎಲ್ಲ ಖಾಲಿ 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 ಆದ್ರೆ ಪರವಾಗಿಲ್ಲ. ಅಂತ ಅಂದ್ರೆ ಮನೆ ಹೆಂಗೈತೆ ಏನು ಅಂತ ಅಂದ್ರೆ ಹಳ್ಳಿಗೆರೆಗೂ ಇರ್ತಕ್ಕಂಥ ಮನೆಗೂ ಮತ್ತೆ ಇಲ್ಲಿರ್ತಕ್ಕಂಥ ಮನೆಗೂ ಮತ್ತೆ ವಾತಾವರಣಕ್ಕೂ ಏನೇನು ಡಿಫ್ರೆನ್ಸು, ಏನೇನು ಅಪ್ಗ್ರೇಡ್ ಆಗೈತೆ ಅಲ್ಲಿಗೂ ಇಲ್ಲಿಗೂ ಅಂತ ಆ ಥರ ನೋಡ್ತಾ ಹೋಗೋದಷ್ಟೇ. ಇದು ಈಗ ಕುಂತಿದ್ದೀವಲ್ಲ, ಇದು ಹಾಲ್ ಒಳಗೆ ನಾವೇನು ಸೋಫಾ ಆಗ್ಲಿ ಟೇಬಲ್ ಆಗ್ಲಿ ಇಟ್ಟಿಲ್ಲ. ಇನ್ನು 1 ತಿಂಗಳಾಗಿದೆ ಅಷ್ಟೇ ಬಂದು. ನಾನೇನು ಮಾಡಿರ್ಲಿಲ್ಲ, ನೀವು 3 ದಿನ ಬಂದು ನೀವೆಲ್ಲ ಸ್ವಚ್ಛ ಮಾಡಿರಿ. ನಾನು ರೂಮಲ್ಲಿ ಹೋಗಿ ಮಲ್ಕೊಂತಿದ್ದೆ, ಎದ್ದೋ ಡ್ಯೂಟಿಗೆ ಹೋಗ್ತಿದ್ದೆ ಅಷ್ಟೇ. ಅಂತ ಅಂದ್ರೆ ತುಂಬಾ ಸ್ವಲ್ಪ ಡ್ಯೂಟಿ ಇವ್ರದ್ದು ಏನಂತಂದ್ರೆ ಮಾರ್ನಿಂಗ್ ಹೋದ್ರು ಅಂತ ಅಂದ್ರೆ ಆಫ್ಟರ್ನೂನ್ ತುಂಬಾ ಹಳ್ಳಿಗಳಿಗೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇವ್ರಿಗೆ ಟೈಮ್ ಸಿಗೋದಿಲ್ಲ. ನೈಟ್ ಬರ್ತಾರೆ, ಮತ್ತೆ ಅವ್ರಿಗೆ ಏನು ಊಟ ಮಾಡ್ಬೇಕು ಅನ್ಸಿದ್ರು ಅನ್ಸ್ತಾರೆ, ಊಟ ಮಾಡಿ ಮಲ್ಕೋತಾರೆ. ಇವಾಗ ಒಂದೊಂದಾಗಿ ಈ ತರ ನೋಡ್ತಾ ಹೋಗೋಣ ಬನ್ನಿ. ಇವಾಗ ಡೈರೆಕ್ಟ್ ಆಗಿ ನೀವು ಆಪೋಸಿಟ್ ಈ ಬಾಗಿಲಿಂದ ಬಂದ್ವಿ ಅಂತ ಅಂದ್ರೆ ಇಲ್ಲಿ ಸಿಗೋದು, ಇಲ್ಲಿ ಏನಿದು ವಾಷಿಂಗ್ ಮಷಿನ್ ಇನ್ನೂ ಕೂಡ ತೆಗ್ದಿಲ್ಲ ನೋಡಿ. ಅಲ್ಲಿ ಅಣ್ಣಿಗೇರಿನಲ್ಲಿ ಇದ್ರಲ್ಲ ಅವಾಗ ಒಂದು ಸ್ವಲ್ಪ ಇತ್ತು ಅಂತ ಅಂದ್ರೆ ಜಾಗ ಇತ್ತು, ನೀರು ವ್ಯವಸ್ಥೆ ಇತ್ತು. ಅಲ್ಲಿ 2nd ಫ್ಲೋರ್ ಆಗಿದ್ವಿ, ನಡೀತಾ ಇತ್ತು. ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ, ತೋರಿಸ್ತೀನಿ ಅದನ್ನು. ಇಡ್ಲಿಕ್ಕೆ ಜಾಗ ಇಲ್ಲ. ಅದು 12,000 ಕೊಟ್ಟು ನಾವು ವಾಷಿಂಗ್ ಮಷಿನ್ ತಗೊಂಡಿತ್ತು. ನಮ್ಮಮ್ಮ ಕೊಡ್ತಿತ್ತು ಊರಲ್ಲಿದ್ದಾಗ. ಇಲ್ಲಿ ನಾನೇ ಹೊಕ್ಕೋಬೇಕಾಗಿತ್ತು. 1 ವರ್ಷ ಹೊಕ್ಕೊಂಡೆ, ಹೆಂಗೋ ಖಾಲಿನೇ ಹೋಗ್ತಿರ್ಲಿಲ್ಲ. ಆದ್ರೂ ತೊಳೆದಿದೆ ಅನ್ನಂಗ್ ತೊಳ್ಕೊಂತಿದ್ದೆ. ಆಮೇಲೆ ವಾಷಿಂಗ್ ಮಷಿನ್ ತಗೊಂಡೆ. ಆದ್ರೆ ಇಲ್ಲಿ ತಗೊಂಡಾಗ ಅದನ್ನ ಸೆಟ್ ಮಾಡಕ್ ಆಗಿಲ್ಲ, ಹಂಗೆ ಇದೆ. ಇನ್ನೊಂದು ನೋಡ್ಬೇಕು ಎಲ್ಲಿ ಸೆಟ್ ಮಾಡೋದಂತ ಗೊತ್ತಿಲ್ಲ. ಸದ್ಯಕ್ಕಿನ್ನು ಹಂಗೆ ಇದೆ. ಇದ್ರ ಮೇಲೆ ಇದನ್ನೇ ಟೇಬಲ್ ಮಾಡ್ಕೊಂಡಿರೋದು ನಾವು. ಸದ್ಯಕ್ಕೆ ಏನಂತಂದ್ರೆ ಈ ರೂಮ್ ನಲ್ಲಿ ಅಲ್ಲ, ಈ ಹಾಲ್ ನಲ್ಲಿ ಬಂದ ತಕ್ಷಣ ನಡ್ಮನೆಯಲ್ಲಿ ಏನಂತಂದ್ರೆ ನಮಗೆ ಟೇಬಲ್ ಆಗ್ಲಿ, ನಮ್ಮ ಮನೆಯಲ್ಲಿ ಇದೆಯಲ್ಲ ಹಳೆ ಮನೆಯಲ್ಲಿ ಆ ತರ ಸೋಫಾ ಆಗ್ಲಿ ಏನು ಇಲ್ಲ ಸದ್ಯಕ್ಕೆ. ಹೋಗ್ತಾ ಇಂಪ್ರೂವ್ ಆಗ್ತಾ ಹೋಗೋಣ, ಎಲ್ಲಾನು ಕೂಡ ಮಾಡೋಣ. ಆದರೆ ಸದ್ಯಕ್ಕೆ ಈ ವಾಷಿಂಗ್ ಮಷಿನ್ ಮೇಲೇನೆ ನಾವು ಎಲ್ಲಾನು ಕೂಡ ಇಟ್ಕೊಂಡಿರೋದು. ಇಲ್ಲಿ ಹೆಲ್ಮೆಟ್ ಆಗಿರ್ಬೋದು, ಏನೇನು ನಮಗೆ ಜಲ್ದಿ ಬೇಗ ಸಿಗ್ಬೇಕಲ್ಲ ಆ ಥರ ಐಟಮ್ಸ್ಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅದಾದಮೇಲೆ ಇಲ್ಲಿ ಈ ಕಡೆ ಬಂದ ತಕ್ಷಣ ಇಲ್ಲಿ ಸ್ವಿಚ್ ಬೋರ್ಡು ಆಗಿರ್ಬೋದು ಇವೆಲ್ಲ ಐತೆ, ಬಲ್ಪ್ ಎಲ್ಲ ಈ ಥರ ಮಾಡ್ಕೊಂಡಿದ್ದೀವಿ. ಅದಾದ್ಮೇಲೆ ಇಲ್ಲಿ ಚಾರ್ಜಿಗೆಲ್ಲ ಇದು ಟ್ಯಾಬ್ನಲ್ಲಿ ಇಲ್ಲಿ ಹಾಕ್ತೀವಿ. ಸ್ವಲ್ಪ ಇಲ್ಲೇ ನೋಡೋದಾದರೆ ಇಲ್ಲಿ ಈ ಥರ ಕನ್ನಡಿಯನ್ನ ಇಟ್ಕೊಂಡಿದ್ದೀವಿ ಒಂದು ಸಣ್ಣದು. ಇದಾದಮೇಲೆ ಇಲ್ಲಿ ನಮಗೆ ಏನೇನು ಐಟಮ್ಸ್ ಬೇಕೋ ಅದು ಇಟ್ಕೊಂಡಿದ್ದೀವಿ. ಇದು ಎಷ್ಟು ಬ್ರೋ ಇದೆಲ್ಲ ತಗೊಂಡಿದ್ದು? ಇದು ಇವಾಗ ಇಲ್ಲಿಗೆ ಬಂದ್ಮೇಲೆ ತಗೊಂಡಿದ್ದು ಅನ್ಸುತ್ತೆ. ಹಳೆ ಮನೇಲಿದ್ದಾಗ ಅಲ್ಲಿ ಫ್ಯಾನ್ ಇತ್ತು, ಅಲ್ಲೇ ನಮಗೆ ಅವಶ್ಯಕತೆ ಇರ್ಲಿಲ್ಲ ಕೂಲರ್ದು. ಇಲ್ಲಿ ಬಂದಾಗ ಫಸ್ಟ್ನೇ ದಿನ ನಾನು ಮಲ್ಕೊಂಡಾಗ ಅಯ್ಯೋ ತುಂಬಾ ಹೀಟ್ ಅನ್ನುತ್ತೆ. ಯಾಕಂದ್ರೆ RCC ಅಲ್ಲ, ಯಾಕಂದ್ರೆ ಗಾಳಿ ಓಡ ಆಗ್ತಾ ಇರಲ್ಲ, ಆ ಕಡೆ ಕಿಟಕಿ ಬೇರೆ ಇಲ್ಲ. ಹಾಗಾಗಿ ಅದನ್ನು ಕಾರಣ ಹೇಳೋಣ ಯಾಕೆ ಹೀಟ್ ಆಗುತ್ತೆ, ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂತ. ನೆಕ್ಸ್ಟ್ ದಿನನೇ ಹೋಗಿ ಫಸ್ಟ್ ಬಿಟ್ಟು ತಗೊಂಡ್ಬಂದೆ. ಅದನ್ನು ರಾತ್ರಿ ತಂದದ್ದು 10:30 ಆಗಿತ್ತು. ಅದನ್ನ ಹಿಡ್ಕೊಂಬರ್ಲಿಕ್ಕೆ ಒಬ್ಬನೇ ಆಗಲ್ಲ ಅಂತ ನಮ್ಮ ಫ್ರೆಂಡ್ ವಿನಾಯಕ್ನ ಅಷ್ಟೊತ್ತಲ್ಲಿ ಕರ್ಕೊಂಡು ತಗೊಂಡ್ಬಂದು ಇಟ್ಟು ಮತ್ತೆ ನವಲಗುಂದಲ್ಲಿ ಹೋಗಿ ಹುಡ್ಕೊಂಡಿದ್ದು. ಇದಕ್ಕೆ ನವಲಗುಂದಲ್ಲಿ ತಗೊಂಡಿದ್ದು 5,000 ರೂಪಾಯಿ ಇದೆ, ಬಜಾಜ್ ಕಂಪ್ನಿದು. ಇದು 5,000 ನೋಡ್ತಿರ್ಬೋದು, ಬಜಾಜ್ ಕಂಪ್ನಿದು. 25 ಲೀಟರ್ ನೀರು ಹಿಡಿಯುತ್ತೆ ಇದೆ.
ಚೆನ್ನಾಗಿದೆ. ಬ್ಯಾಕ್ ಸೈಡ್ ವಾಟರ್ ಹಾಕೋದಲ್ಲ, ಹಿಂದೆ ತಿರುಗಿ ಇದು ಬ್ಯಾಕ್ ಸೈಡ್ ನೋಡಿ. ಇಲ್ಲಿ ನಾವು ವಾಟರ್ ಹಾಕಿದ್ರೆ ಇಲ್ಲಿ ವಾಟರ್ ಹಾಕೋದು. ಏನಾದ್ರು ನೀವು ಚೆಂಬು ಇರುತ್ತಲ್ಲ ಅದರೊಳಗಡೆ ತಗೊಂಡು ನೀವು ವಾಟರ್ ಹಾಕ್ಬೋದು. ಇಲ್ಲಿ ಕಾಣಿಸುತ್ತೆ ಅನ್ಸುತ್ತೆ ನೋಡಿ, ಅದೆಲ್ಲ ನೀರು ಆಯ್ತಾ. ಇದರೆಲ್ಲ ನೀರು ಇಲ್ಲಿ ಸ್ವಿಂಗ್ ಆಗುತ್ತೆ, ಇದೆಲ್ಲ ನೆನೆಯುತ್ತೆ ಆಯ್ತಾ. ಸ್ವಿಂಗ್ ಆದವಾಗ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಇಲ್ಲಿ ಔಟ್ಪುಟ್ ಬರೋದು. ಇಲ್ಲಿ ನಮಗೆ ಮತ್ತೆ ಇನ್ನೊಂದು ಆಪ್ಷನ್ ಆಯ್ತಾ, ಈ ತರ ನಮಗೆ ಮೇಲೆ ಬೇಕು ಅಂತ ಅಂದ್ರೆ ಮೇಲೆ ಮಾಡ್ಕೊಬೋದು. ಇಲ್ಲ ಅಂತ ಅಂದ್ರೆ ನಮಗೆ ಕೆಳಗಡೆ ಮಲ್ಕೊಂಡಿದೀವಿ, ನಮಗೆ ಮಂಚ ಇಲ್ಲ ಅಂತ ಅಂದ್ರೆ ಟೈಪ್ ಕಳೆದಂದ್ರೆ ಅದು ಹೀಟ್ ವೇವ್ನೇ ಬಿಡುತ್ತೆ ಹೊರಗಡೆ. ಇದು ಸ್ವಲ್ಪ ನೀರ್ ಹಾಕ್ತಿವಲ್ಲ, ಕೂಲ್ ಗಾಳಿನೂ ಹೊರಗೆ ಬಿಡುತ್ತೆ. ಹಾಗಾಗಿ ಕೂಲರ್ ಬೆಸ್ಟ್. ಫ್ಯಾನ್ಗಿಂತ ಕೂಲರ್ ಬೆಸ್ಟ್. ಜಾಸ್ತಿ ಜನ ಫ್ಯಾನ್ಗಿಂತ ಕೂಲರೇ ಜಾಸ್ತಿ ಯೂಸ್ ಮಾಡ್ತಾರೆ. ನಾವು ಫಿಲ್ಟರ್ ಹೋದಾಗ ನೋಡ್ತೀವಿ ಎಲ್ಲರ ಮನೆಗೂ ಕೂಲರೇ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನೀವು ಕೆಳಗೇನಾದ್ರು ಮಾಡ್ಕೊಂಡಿದ್ದೀರಾ ಅಂತ ಈ ಥರ ಕೆಳಗೆ ಮಾಡೋದು. ಮೇಲೆ ಬೇಕು ಅಂದರೆ ಮೇಲೆ, ಕೆಳಗೆ ಬೇಕು ಅಂದರೆ ಕೆಳಗಡೆ. ಇಲ್ಲ ಆಪ್ಷನ್ಸ್ ಇದ್ದಾವೆ ನಿಮಗೆ. ಎಷ್ಟು ಫ್ಯಾನ್ನಲ್ಲೂ 3 ಬಟನ್ಸ್ ಇರುತ್ತಲ್ಲ, 3 ಬಟನ್ಸ್. ಅದೇ ಥರ ಇದರಲ್ಲೂ ಕೂಡ ಸ್ಲೋ ಮೋಷನ್, ಒಂದು ಮೀಡಿಯಮ್, ಇದು ಫುಲ್ ಫಾಸ್ಟ್ ಅಂತ ಆಯ್ತಾ. ಇದಾದ್ಮೇಲೆ ಸ್ವಿಂಗ್. ಇದೇನು ಬ್ರೋ ಇದು ಸ್ವಿಂಗ್? ಇದು ಸ್ವಿಂಗ್, ಗಾಳಿ ಆ ಕಡೆ ಈ ಕಡೆ ಎರಡು ಕಡೆ ಮೂವ್ ಆಗುತ್ತೆ. ಸ್ಟ್ರೈಟ್ ಬೇಕಂದ್ರೆ ಒಂದೇ ಕಡೆ ಮೂವ್. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಬ್ಲಾಕ್ ಇದೆವಲ್ಲ, ಇವು ಬ್ಲಾಕ್ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಮೂವ್ ಆಗ್ತದೆ. ಇವಾಗ ನೋಡ್ತಾ ಹೋಗೋಣ. ಇಷ್ಟೇ ಗೈಸ್ ಇದು ಇರೋದು. ಇಲ್ಲಿಂದ ತೋರಿಸಿದ್ರೆ ಇಲ್ಲೊಂದು ಇದ್ರ ತರ ಶೋಕೇಸ್ ತರ ಮಾಡಿದ್ದಾರೆ, ಅದಕ್ಕೇನು ಮಾಡಿಲ್ಲ ಸದ್ಯಕ್ಕೆ, ಹಂಗೆ ಇಟ್ಟಿದ್ವಿ. ನಾವೇನು ಟಚ್ ಮಾಡಿಲ್ಲ ಅದನ್ನ. ಮುಂದೆ ಯಾಕಂದ್ರೆ ಇದು ಮೊಳೆ ಹೊಡಿಲಿಕ್ಕೂ ಆಗೋದಿಲ್ಲ ಈಗ, ಸಿಮೆಂಟ್ ಆಗಿರೋದ್ರಿಂದ. ಇಲ್ಲೊಂದು ಮಳೆ ಹೊಡೆದಿದ್ರು ಆದ್ರೂ ಬಿದ್ದೋಗೈತ್ ನೋಡಿ. ಇಲ್ಲಿ ಡ್ರಿಲ್ ಮಾಡ್ಸಕ್ ಹೇಳಿದೀವಿ, ಅವ್ರು ಯಾವಾಗ ಬರ್ತಾರ ನೋಡ್ಬೇಕೆಲ್ಲ, ಫೋಟೋನೆಲ್ಲ ಹಾಕ್ಲಿಕ್ಕೆ ಪೆಂಡಿಂಗ್ ಇದೆ. ಇನ್ನು ಏನು ಮಾಡಿರ್ಲಿಲ್ಲ, ಇವಾಗೆಲ್ಲ ಮಾಡೋದು. ಇವಾಗೆಲ್ಲ ಮಾಡಬೇಕು. ಇದು ಬಂದ ತಕ್ಷಣ ಆಪೋಸಿಟು ಇಲ್ಲೊಂದು ಮಳೆ ಹೊಡಿಲಿಕ್ಕೆ ಟ್ರೈ ಮಾಡಿದ್ವಿ, ಆದರೂ ಕೂಡ ನಾನು ಅಪ್ಪಾಜಿಯವರು ಆಗಲಿಲ್ಲ. ಅದು ಡ್ರಿಲ್ ಅವರು ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವರು ಕೂಡ ಬಂದಿಲ್ಲ. ಬಂದವಾಗ ನೋಡೋಣ, ಅವರೇ ಒಂದು ಸ್ವಲ್ಪ ಮಾಡಾಕ್ತಾರೆ. ಇದಾದಮೇಲೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಫೋಟೋ ನೋಡಿ ಗೈಸ್, ನಮ್ಮಣ್ಣ ಅವ್ರದ್ದು ಹಾಗೆ ಇಟ್ಟಿದ್ದೀವಿ. ಮತ್ತು ಇದೊಂದು ಇವರು ಅಣ್ಣಿಗೇರಿಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಇವರು ಸನ್ಮಾನ ಮಾಡಿರೋದು. ಆಮೇಲೆ ಇನ್ನೊಂದ್ಸಲಿ ನೀಟಾಗಿ ತೋರಿಸ್ತೀವಿ ಗೈಸ್. ಬನ್ನಿ ಇವಾಗ ಹಿಂಗೆ ಬಂದ ತಕ್ಷಣ ಆಪೋಸಿಟ್ ಇದು ಹಾಲು ಆದ ತಕ್ಷಣ ಇಲ್ಲಿ ಹೋಗೋಣ ಅಥವಾ ಈ ಕಡೆ ಬರೋಣ? ಆಮೇಲೆ ಈ ಕಡೆ ಬರೋಣ. ತಕ್ಷಣ ಇಲ್ಲೊಂದು ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆ ಸಿಗುತ್ತೆ. ಏನು ನಾವು ಈಗ ಜಾಸ್ತಿ ಇಲ್ಲ, ಮಂಜುನಾಥ ಸ್ವಾಮಿಗೆ ಒಂದು ಫೋಟೋ ಇದೆ, ಅದನ್ನ ಡೈಲಿ ಪೂಜೆ ಮಾಡೋದು. ಅದೇ ಈಗ ಅಮ್ಮಾರು ಬಂದು ಸ್ಟಾರ್ಟ್ ಮಾಡಿದ್ವಿ. ನಾವು ಬಂದ ಮೇಲೆ ಈ ಥರ ಮತ್ತು ಇದೇನಂತಾರೆ, ಇದು ಮಂಜುನಾಥ ಸ್ವಾಮಿದು ಫೋಟೋ ಇಟ್ಟು ಇಲ್ಲೆಲ್ಲ ನೀಟಾಗಿ, ಅದು ಕ್ಲೀನಿಂಗ್ ಪ್ರೊಸೆಸ್ನಲ್ಲಿ ವಿಡಿಯೋದಲ್ಲಿ ನೋಡಿರ್ತೀರಲ್ಲ, ಇದೆಲ್ಲ ನೀಟಾಗಿ ಮಾಡಿರೋದು. ಏನಾಗಲ್ಲ, ಇದೆಲ್ಲ ನಾವು ಕ್ಲೀನಿಂಗ್ ಪ್ರೊಸೆಸ್ನಲ್ಲಿ ಮಾಡಿರೋದು ಆಯಿತಾ. ಇದು ಈ ಥರ ಬಂದ ತಕ್ಷಣ ಇಲ್ಲಿ ಇಷ್ಟೇ ಸ್ಪೇಸ್ ಇರೋದು, ಜಾಸ್ತಿ ಏನಿಲ್ಲ. ಇಷ್ಟೊಂದು ಆದಮೇಲೆ ಈ ಥರ ರೈಟಿಗೆ ತಿರುಗಿ ಬಂದ್ವಿ ಅಂತ ಅಂದರೆ ಇದು ಕಿಚನ್. ಅದು ಮಂಜುನಾಥ ಸ್ವಾಮಿ ಫೋಟೋ ಕೂಡ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಲ್ಲ, ಅದು ಕೂಡ ನಮಗೆ ಉಡುಗೊರೆಯಾಗಿ ಬಂದದ್ದು. ಬನ್ನಿ ಇವಾಗ ಈ ಕಡೆ ಡೈರೆಕ್ಟಾಗಿ ಹೋದರೆ, ಇದೇ ಸ್ಟ್ರೈಟ್ ಬಂದರೆ ಕಿಚನ್ ಸಿಗತ್ತೆ. ಇದು ದೊಡ್ಡ ಕಿಚನ್ ಇದೆ, ಒಬ್ಬನಿಗೆ ಇಷ್ಟು ದೊಡ್ಡದೇನು ಅವಶ್ಯಕತೆ ಇರಲಿಲ್ಲ, ಮಾಡ್ಕೊಂಡಿಲ್ಲ. ನಾನೇನು ಇದು ಸೆಟ್ ಮಾಡಿರಲಿಲ್ಲ, ಬಂದು ಸೆಟ್ ಮಾಡಿದ್ರಲ್ಲ ಎಲ್ಲ. ಇದೆಲ್ಲ ಅಮ್ಮವ್ರು ತೊಗೊಂಬಂದಿರೋದು ನೋಡಿ, ಬಾಕ್ಸಸ್. ಇದೆಲ್ಲ ಅಣ್ಣಿಗೆರೆಯಲ್ಲಿ ತಗೊಂಡಿದ್ದು. ಒಂದೊಂದು ಬಾಕ್ಸ್ ಇದಾಗಿರ್ಬೋದು, ಒಂದೊಂದು ಬಾಕ್ಸ್ ಇವಾಗ ನಾವು ತೊಗೊಂಬಂದಿರೋದು. ಮತ್ತೆ ಐಟಮ್ಸ್ಗಳು ಇರುತ್ತಲ್ಲ ಗೈಸ್, ಐಟಮ್ಸ್ಗಳನ್ನ ನಾವು ಕರೆಕ್ಟಾಗಿ ಅದ್ರೊಳಗಡೆನೆ ಹಾಕಿ ರೀಸೆಂಟಾಗಿ ಮಾಡಿರೋದು. ಈ ವರ್ಷ ಕೊಟ್ಟದ್ದು ಬಾಕ್ಸ್, ಟಿಫನ್ ಕಟ್ಕೊಂಡು ಹೋಗ್ರಿ ಅಂತ. ಅವ್ರಿಗೂ ಗೊತ್ತಾಗೈತೆ ನೀವು ಟಿಫನ್ ತಿನ್ನಲ್ಲ, ಫಸ್ಟ್ ಅದನ್ನಾದ್ರೂ ಕೊಟ್ರೆ ತಗೊಂಡು ಹೋಗ್ತೀರಾ ಅಂತ. ಯಾವ್ದು ಸೆಕೆಂಡ್ ಪ್ರೈಸು? ಅಣ್ಣಿಗೇರಿ. ಇದಿಷ್ಟು ಗೈಸ್. ಡೈರೆಕ್ಟ್ ಬಂದ ತಕ್ಷಣ ನಿಮಗೆ ಇಲ್ಲೊಂದು ಏನಂತ ಅಂದರೆ ಇಲ್ಲೊಂದು ಗ್ಯಾಸ್ ಸಿಗುತ್ತೆ. ಇಲ್ಲಿ ಕೆಳಗಡೆ ತುಂಬ ಸ್ಪೇಸ್ ಇದೆ, ಅದಂತೂ ಕೂಡ ತೋರಿಸ್ತೀನಿ. ಇದಾದಮೇಲೆ ಡೈರೆಕ್ಟ್ ಇದು ಐಟಮ್ಸ್ ಸಿಗುತ್ತೆ. ಅದಾದಮೇಲೆ ರೈಟಿಗೆ ತಿರುಗಿದ್ರೆ ನಮಗೆ ಏನೇನು ಬೇಕು ಅಂತ ಇಲ್ಲಿ ಮಿಕ್ಸರ್ ಆಗಿರ್ಬೋದು, ಮತ್ತು ಏನಾದರೂ ಐಟಮ್ಸ್ ಇಲ್ಲಿ ಬೇಕಂದ್ರೆ ಇಲ್ಲೂ ಕೂಡ ಅಂದರೆ ತುಂಬ ಜಾಗ ಇದೆಯಲ್ಲ, ಅದಕ್ಕೋಸ್ಕರ ನಮಗೆ ತುಂಬಾ ಇಟ್ಕೊಳ್ಳಿಕ್ಕೆ ಸ್ಪೇಸನ್ನು ತುಂಬಾ ಜಾಸ್ತಿ ಬಿಟ್ಟಿದ್ದಾರೆ. ಮತ್ತು ಮೇಲೂ ಕೂಡ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನೋಡಿರ್ತೀರ, ಇಲ್ಲಿ ಮೇಲೂ ಕೂಡ ತುಂಬ ನಮಗೆ ಏನೇನು ಅವಶ್ಯಕತೆ ಇರುತ್ತೋ ಅದನ್ನೆಲ್ಲ ಇಟ್ಕೋಬೋದು. ಇದಾದ ತಕ್ಷಣ ಈ ಕಡೆ ಒಂದು ಕಿಟಕಿ, ಇದನ್ನು ನೋಡಿರ್ತೀರ. ಅದಾದಮೇಲೆ ಲೆಫ್ಟಿಗೆ ನೋಡಿದರೆ ಇಲ್ಲೂ ಕೂಡ ಸ್ಪೇಸ್ ಐತೆ. ಇಲ್ಲಿ ನೀವೇನಾದರೂ ಇಲ್ಲಿ ಇದು ಒಂದು ಅಡ್ವಾಂಟೇಜ್ ಏನಂತಂದರೆ, ನೀವು ಇಲ್ಲಿ ವಾಶ್ ಮಾಡಿ ಮತ್ತು ಇಲ್ಲೇ ಇಡ್ಬೋದು ಆರಾಮಾಗಿ. ಇದೊಂದು ಅಡ್ವಾಂಟೇಜನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಇದೆಲ್ಲ ಫಿಲ್ಟರ್ ನೀರು. ಇಲ್ಲಿ ನೋಡಿ ಎಷ್ಟೊಂದು ತುಂಬ ಅಂದರೆ ತುಂಬ ಸ್ಪೇಸ್, ಮೇಲೆ ಕೆಳಗೆ ಅದ್ರ ಕೆಳಗಡೆನೂ ಕೂಡ 3 ಥರ ಇಲ್ಲಿ ಸ್ಪೇಸ್ ಕೊಟ್ಟವ್ರೆ. ಒಂದು ಫ್ಯಾಮಿಲಿ ಆರಾಮಾಗಿ ಎಲ್ಲ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗೈತೆ, ಎಲ್ಲನೂ ಕೂಡ ಚೆನ್ನಾಗೈತೆ. ಒಂದು ಫ್ಯಾಮಿಲಿ ಇರೋದಕ್ಕೆ ಸಖತ್ತಾಗೈತೆ. ಇದ್ರದ್ದು ಒಂದು ಶಾರ್ಟ್ಸ್ ಬರುತ್ತೆ, ಮತ್ತು ಆ ಕಡೆ ನಡುಮನೆದು ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನ ನೋಡ್ಕೊಂಬನ್ನಿ. ದೇವ್ರ ಕೋಣದು ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನ ನೋಡ್ಕೊಂಬರಂತ್ರಿ. ಅದಾದಮೇಲೆ ಇದು ಕಿಚನ್ ಇದು. ಈ ಕಡೆಯಿಂದ ಬಂದ ತಕ್ಷಣ ಇಲ್ಲೇ ಏನಿರೋದು ವಾಶ್ರೂಮಿಗೆ ಹೋಗೋಣ ಬನ್ನಿ. ಇದೇನು ಎಲ್ಲರೂ ಥರ ಇದ್ದೇ ಇದೆ, ಆದರೆ ಸ್ವಲ್ಪ ನೀಟಾಗಿದೆ. ಕ್ಲೀನಿಂಗ್ ಎಲ್ಲ ನೀಟಾಗಿ ಟೈಲ್ಸ್ ಎಲ್ಲ ಅದೆಲ್ಲ ಹಾಕಿ ನಮಗೆ ತುಂಬಾ ಇಷ್ಟ ಆಯಿತು. ಬಂದ ತಕ್ಷಣ ನೋಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶವರ್ ಎಲ್ಲ ಇದೆ, ಇದೆಲ್ಲ ಇದೆ. ಸದ್ಯಕ್ಕೆ ಇದು ವರ್ಕ್ ಆಗ್ತಾ ಇಲ್ಲ, ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಾವೇ ಹಾಕ್ಸ್ಕೊಬೇಕಂತೆ. ನೋಡ್ತಾ ಇರ್ಬೋದು ಯಾವ ಥರ ಐತೆ ಅಂತ. ಇದು ಒಂದು ಶಾರ್ಟ್ಸ್ ಬರುತ್ತೆ, ಎಲ್ಲದೂ ಕೂಡ ಒಂದೊಂದು ಶಾರ್ಟ್ಸ್ ಬರುತ್ತೆ. ನಾವೇನೇನು ತೋರಿಸ್ತೀವಿ ಅದೆಲ್ಲದೂ ಕೂಡ ಒಂದೊಂದು ಶಾರ್ಟ್ಸ್ ಬರುತ್ತೆ. ನಾವು ಹೇಳಿದಾದ್ಮೇಲೆ ಒಂದೊಂದು ಶಾರ್ಟ್ಸ್ ಬರುತ್ತೆ, ಒಂದು ವಿಡಿಯೋ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಇದೆ, ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಹ್ಯಾಂಡ್ ವಾಶ್ ಇದೆ, ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲಲ್ಲ ಇವಾಗ, ಯೂಸ್ ಮಾಡ್ತೀವಿ ಅವಾಗ ಅಷ್ಟೇ. ಇದಾದ್ಮೇಲೆ ಇನ್ನೇನು ಬಾತ್ರೂಮ್ ಈ ಥರ ಐತೆ ಎಲ್ಲ ನೋಡಿರ್ತೀರಾ. ಇದೇನು ಶಾರ್ಟ್ಸ್ ಬರಲ್ಲ, ಈ ಕಡೆ ವಾಶ್ರೂಮ್ ಒಂದು ಶಾರ್ಟ್ಸ್ ಬರುತ್ತೆ. ಬನ್ನಿ ಇವಾಗ ಡೈರೆಕ್ಟ್ ಈ ಕಿಚನ್, ಇದು ವಾಶ್ರೂಮ್, ಇದು ಬಾತ್ರೂಮ್ ಆದ ತಕ್ಷಣ ನಾವು ಡೈರೆಕ್ಟ್ ಬರೋದೆ. ಮತ್ತೆ ಇದೊಂದು ರೂಮ್, ಇದೊಂದು ಸ್ವಲ್ಪ ದೊಡ್ಡ ರೂಮು. ನೋಡ್ತಿದ್ದೀರಾ ಯಾವ ಥರ ಇದೆ ಅಂತ. ಸುಮ್ಮನೆ ಇಲ್ಲೇ ಇರ್ತಿದ್ದೆ, ಇಲ್ಲೇ ಹೋಗ್ತಿದ್ದೆ. ಇಲ್ಲೆಲ್ಲ ನನ್ನ ಬಟ್ಟೆಗಳು ಇಟ್ಕೊಂಡಿದ್ದೀವಿ. ಈ ಥರ ಜೋಡಿಸ್ಕೊಂಡವ್ರೆ ಅಣ್ಣವರು ನೋಡಿ, ಈ ಥರ ಇಟ್ಕೊಂಡವ್ರೆ. ಆದರೂ ಪರವಾಗಿಲ್ಲ, ನಾವು ಇದಿಷ್ಟು ಜೋಡಿಸಿರ್ಬೋದು, ಆದರೆ ಮೇಲಿಂದೆಲ್ಲ ಸ್ವಲ್ಪ ಆಲ್ರೆಡಿ ಜೋಡಿಸಿದ್ರು. ಬಟ್ಟೆ ಹಾಕೊಳ್ಳೋದು, ಹೋಗೋದು, ತೆಗ್ದಿಡುದು. ನಿನಗೆ ಯಾವ ಬೇಕೋ ಅದು ಹಾಕೊಳ್ಳೋದು. ತಗೊಂಡಿಲ್ಲ ಜಾಸ್ತಿ, ಇಷ್ಟೇ. ನೋಡಮ್ಮ, ಹೇಳಮ್ಮ ನೀನಾರೆ, ಇನ್ನು ಎಷ್ಟು ಬೇಕಮ್ಮ? ಆದ್ರೂ ಕೂಡ ಗಾಯ್ಸ್, ಏನಾದ್ರೂ ಅಕಸ್ಮಾತ್ ನೀವೇನಾದ್ರೂ ಅಂಗಡಿ ಕರ್ಕೊಂಡು ಹೋಗಿ ಅಲ್ಲಿ ತಗೊಳ್ಳೋದು ಒಂದು 4-5 ತಗೋತಾರೆ. ಅದು ಎಷ್ಟೊತ್ತು ಬೇಕು ಹೇಳಿ? ಒಂದು 2-3 hours ಮೇಲೆ ಬೇಕು. ಎಲ್ಲ ಹುಡುಕ್ತಾರೆ. ಅದಾದ್ಮೇಲೆ ಫೈನಲಿ ಫಸ್ಟಿಗೆ ಯಾವ್ದು ಹಿಡ್ಕೊಂಡಿರ್ತಾರೆ, ಕೊನೆಗೆ ಅದೇ ಬರ್ತಾರೆ, ಅದನ್ನೇ ತಗೋಬರೋದು. 4 ತಗೊಳ್ಳೋದಿದ್ರೆ 400 ನೋಡ್ತೇನೆ ನಾನು. ಅದ್ ಏನಪ್ಪ ನಿಜವಾಗ್ಲು ಬಟ್ಟೆ ಅಂತ ಅಂದ್ರೆ ಅಬ್ಬಬ್ಬಬ್ಬ ಅಂತ ಅನ್ಬೇಕು. ಆದ್ರೂ ಇರ್ಬೇಕು, ಆದ್ರೂ ಈ ತರ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಮತ್ತೆ ಬೇಕೇ ಬೇಕು. ಇಲ್ಲ ಅಂದ್ರೆ ನಡೀತದೆ, ಬಟ್ಟೆ ತುಂಬಾ ಇಷ್ಟ, ಚೆನ್ನಾಗಿರ್ಬೇಕು. ನೋಡಮ್ಮ ನಿಮ್ಮ ಮಗನ್ನ, ನಮ್ಮಮ್ಮ ಸಾಕಾಗೋಗಿದೆ. ಅಲ್ಲಿ ಚನ್ನಗಿರಿಲಿ ಒಂದು ಅಂಗಡಿ ಐತೆ ಆಯ್ತಾ, ಗೂಗಲ್ ಅಂತ ಒಂದು ಅಂಗಡಿ ಐತೆ. ಅದ್ರೊಳಗಡೆ ಹೋದ್ವಿ ಅಂತಂದ್ರೆ ಅವಣ್ಣ ನಮ್ಗೆ ಫುಲ್ಲು ಆಲ್ರೆಡಿ ಅಲ್ಲೇ ತಗೊಳೋದು. ನಾವ್ ಯಾವಾಗ್ಲೂ ತಗೊಳೋದಾದ್ರೆ ಅವಣ್ಣ ಬಂತು ಅಂತಂದ್ರೆ ಮುಗಿತೀವಿ, ಬೇಗ ಆಗಲ್ಲ ಅಂತ ಅನ್ಕೊಂಡಿರ್ತಾನೆ. ನಮ್ಮ ಅಪ್ಪಾಜಿ ಬಂದ್ರಂತೂ ಯಾರು ಬರ್ತಾರೆ ಅಂದ್ಬಿಡುತ್ತೆ. ನಮ್ಮಮ್ಮನಾದ್ರೂ ಸುಮ್ನೆ ಇರುತ್ತೆ, ಅವರು ಸುಮ್ನೆ ಇರ್ತಾರೆ. ಬನ್ನಿ ಇವಾಗ ಇಷ್ಟಾಯ್ತು. ಲೆಫ್ಟಿಗೆ ಏನಾದ್ರು ಜೋಡಿಸ್ಕೊಂಡಿದ್ದಾರೆ. ಒಂದೇ ರೂಮ್, ಇಲ್ಲಿ ಫ್ಯಾನ್ ಇಲ್ಲ ಸದ್ಯಕ್ಕೆ. ಹಾಕ್ಸಿದ್ರೆ ಹಾಕೋಬಹುದು, ರೂಮಲ್ಲೇ ಇರ್ಲಿಲ್ಲ, ನಾವು ಹಾಕೋಬಹುದು. ಇಲ್ಲೂ ಜಾಗ ಇದೆ, ನಾವೇನಾದ್ರೂ ಅಂತ ಅಂದ್ರೆ ಇಲ್ಲಿ ನಾನು ಜಾಸ್ತಿ ತೋರ್ಸಕ್ ಹೋಗಲ್ಲ. ಯಾಕಂತಂದ್ರೆ ಇವ್ರು ಪರ್ಸನಲ್ ಇಟ್ಕೊಂಡಿರ್ತಾರೆ. ನಾನು ದೂರದಿಂದಾನೇ ತೋರಿಸ್ತೀನಿ, ಪರವಾಗಿಲ್ಲ. ಇವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಇಲ್ಲಿ ಇವ್ರು ಮಲ್ಗೋದು ಇಲ್ಲಿ ಬೆಡ್ ಮೇಲೆ, ಈ ಕಡೆ ಬೆಡ್ ಹಾಕ್ಸಿದ್ದಾರೆ, ಇಲ್ಲೇ ಮಲ್ಕೊಳ್ಳೋದು. ಇಲ್ಲಿ ತುಂಬಾನೇ ಸ್ಪೇಸ್ ಐತೆ. ಒಂದು ಡಿಸ್ಅಡ್ವಾಂಟೇಜ್ ಹೇಳಿ ಬ್ರೋ, ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದು ಕಿಟಕಿನೂ ಇಲ್ಲ. ಅದೇ ಮೇನ್ ಡಿಸ್ಅಡ್ವಾಂಟೇಜ್. ತುಂಬಾ ಹೀಟ್ ಹೊಡಿಯುತ್ತೆ. ಮತ್ತೆ ಅವರು ಏನೋ ಆ ಕಡೆ ಕಿಚನ್ ಒಳಗಡೆ ಇದೆಯಲ್ಲ, ಅಲ್ಲಿಂದ ಒಂದ್ ಸ್ವಲ್ಪ ಗಾಳಿ ಬರಲಿ ಅಂತ ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ಹಂಗಾಗಿ ಇವ್ರು ಕಿಟಕಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅನ್ಕೋತೀನಿ, ಆಗಿಲ್ಲ. ಅದಾದ್ಮೇಲೆ ನಾವು ರೂಮ್ ನಲ್ಲಿ ಇಟ್ಕೊಳ್ಳಿಕ್ಕೆ ಸ್ಪೇಸ್ ಕೂಡ ಐತೆ. ಇಲ್ಲಿ ಮೇಲೂ ಕೂಡ ನಾವೇನಾದ್ರೂ ಇಟ್ಕೋಬಹುದು. ನಾವು ಬಂದ್ಮೇಲೆ ಇದೊಂದು ಸ್ವಲ್ಪ ಇಟ್ಟಿರೋದು. ಇಲ್ಲಿ ಎಲ್ಲ ಬಟ್ಟೆ ಇದ್ವು, ಇಲ್ಲೆಲ್ಲ ನಿಮಗೆ ಅವಾಗ ತೋರಿಸ್ಬೇಕಾಗಿತ್ತು. ನಾನು ಅಮ್ಮ ಇವೆಲ್ಲ ಬಂದು, ಪಾಪ ಅವನ್ನೇ ನಾವು ದೂಷಿಸ್ತಿಲ್ಲ, ಆದರೆ ಬಂದು ಅವ್ನಿಗೆ ಮಲ್ಕೊಂಡ್ರೆ ಸಾಕಾಗಿತ್ತು, ಬಿಸಿಲಲ್ಲಿ ಹೋಗಿ ಬಂದು ಅಂತ ಇದ್ದ. ಅದಕ್ಕೋಸ್ಕರ ನಾವೆಲ್ಲ ಬಂದು ಎಲ್ಲ ನೀಟಾಗಿ ಇವಾಗ ಮಾಡಿದ್ವಿ. ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇತ್ತು ನಿಮಗೆ. ಇದ್ರದ್ದು ಒಂದು ಶಾರ್ಟ್ಸ್ ಬರುತ್ತೆ, ಆಮೇಲೆ ನೋಡ್ಕೊಂಬನ್ನಿ. ಇವಾಗ ಮತ್ತೆ ಅಮ್ಮನ ಕೇಳು ಮನೆ ಹೇಗಿದೆ ಅಂತ.
ಎಲ್ಲ ಆ ಕಡೆ ಒಂದು ಹೋಗಿದ್ರೆ ಚೆನ್ನಾಗಾಗೋದು. ಮಾಡಿ ಫಸ್ಟ್ ಆಗತ್ತೆ ಆಮೇಲೆ ಈಗ ಮಾತ್ರ. ಹಾಂ ಚೆನ್ನಾಗೈತೆ ಮನೆ. ಅಲ್ಲ ಇವಾಗ ಫಸ್ಟಿಗೆ ನಿಮಗೆ ಎಲ್ಲಿದ್ದ? ಅಣ್ಣಿಗೇರಿಯಲ್ಲಿದ್ದ. ಅಣ್ಣಿಗೇರಿಗೂ ಮತ್ತೆ ಇಲ್ಲಿಗೂ ಫಸ್ಟ್ ಇಲ್ಲೇ ಏನ್ ವ್ಯತ್ಯಾಸ? ಇವಾಗ ಹೆಂಗ ಅನಿಸ್ತೈತಿ ಇದು? ಇಲ್ಲೇ ಚೆನ್ನಾಗೈತೆ. ಇಲ್ಲಿ ಚೆನ್ನಾಗೈತೆ ಅಷ್ಟೇ. ಚೆನ್ನಾಗೈತೆ ಚೆನ್ನಾಗೈತೆ ಅಂದ್ರೆ ಜಾಗ ಎಷ್ಟೈತೆ ಏನು ನಿನಗೆ ಅಡಿಗೆ? ಬಹಳ ಚೆನ್ನಾಗೈತಿ, ಇಷ್ಟ ಆಯ್ತು. ಏನು ಒಬ್ಬ ಇದ್ದ, ದೊಡ್ಡ ಮನೆ ಬೇಕಿರ್ಲಿಲ್ಲ, ಆದ್ರೂ ಮತ್ತೆ ನಾವೆಲ್ಲ ಬರ್ತಿರ್ತೀವಿ ಅಂತ ಮಾಡಿರೋದ ಚೆನ್ನಾಗೈತಿ ಮನೆ. ಅಂತ ಅಂದ್ರೆ ನಿನಗೆ ಇಷ್ಟವಾಗಿದ್ದು ಯಾವ್ದು ಇಷ್ಟರೊಳಗಡೆ? ಎಲ್ಲ ಚೆನ್ನಾಗೈತಿ. ನಿಮಗೆ ಮೇನ್ ಅಮ್ಮರಿಗೆ ಇಷ್ಟ ಆಗೋದು ಏನ್ ಹೇಳಿ? ಕಿಚನ್. ಅದೆಂಗೈತೆ? ಅದು ಚೆನ್ನಾಗೈತಿ. ನಿಮ್ಗೆ ಅಗ್ಲ ಓಡಾಡಕ್ಕೆ ಮಾಡಕ್ಕೆ ಐಟಮ್ಸ್ ತಗೊಳಕ್ಕೆ ತುಂಬಾ ಚೆನ್ನಾಗೈತೆ. ಅದು ಅದೇನಂತಾರ ಅದು? ಸಿಂಕ್ ಐತಲ್ಲ ನಮ್ಮ ಅಮ್ಮವರು ಅಲ್ಲಿ ಊರೊಳಗಡೆ ಏನಂತ ಅಂದ್ರೆ ಹೊರಗೆ ಹೋಗು, ಅಲ್ಲಿ ಪಾತ್ರೆ ತಗೋ, ಅದ್ರೊಳಗಡೆ ಬುಟ್ಟಿ ಹಿಡ್ಕೋ, ಅದ್ರೊಳಗಡೆ ಹಾಕು, ಅಲ್ಲಿ ತೊಳಿ ಬಾ, ಇದೆಲ್ಲ ಸಮಸ್ಯೆ ಆಗ್ತಿತ್ತು. ಅಲ್ಲಿ ಸ್ಪೇಸು ಕೂಡ ಐತೆ, ಇಲ್ಲೇ ತೊಳಿಯೋದು ಇಲ್ಲೇ ಇಡೋದು. ಅವಾಗ್ಲೇ ನಮಗೆ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಇದು ಒಂದು ದೊಡ್ಡ ಅಚೀವ್ಮೆಂಟ್ ತರ ನಮಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಹಂಚಿ ಮನೇಲಿ ಬಂದವರು, ಮಳೆ ಬಂತು ಅಂದ್ರೆ ನಾವು ನೀರಲ್ಲೇ ಮಲ್ಕೋಬೇಕಿತ್ತು. ಎಷ್ಟೋ ರಾತ್ರಿಗಳು ನಾವು ನಿದ್ದೆನೆ ಮಾಡಿರಲ್ಲ. ಜಾಸ್ತಿ ಮಳೆ ಬಂತು ಅಂದ್ರೆ ಹಂಚಿಂದ ನೀರ್ ಇಳಿತಾ ಇತ್ತು. ಅಂತ ಟೈಮಲ್ಲಿ ಇದ್ದವ್ರು ನಾವು. ಹಂಗಾಗಿ ಈಗ ಅಮ್ಮನಿಗೆ ತುಂಬಾ ಖುಷಿಯಾಗಿರ್ಬೋದು ನಾವು RCC ಮನೆ. ನಾನು ಬೇಕಾದ್ರೆ ಗಾಯ್ಸ್ ನೀವೇನಾದ್ರೂ ಈ ವ್ಲಾಗನ್ನ ನೋಡಿದ್ರೆ ಲಾಸ್ಟ್ ವ್ಲಾಗು ಅದು ಇನ್ನೊಂದು ಬರುತ್ತೆ, ಅದನ್ನ ನೋಡಿದಾದ್ಮೇಲೆ ಇನ್ನೊಂದು ಮಾಡಿರ್ತೀನಿ ನೋಡಿ. ಆ ವ್ಲಾಗ್ನಲ್ಲಿ ಹೇಳಿರ್ತೀನಿ ಪೊಲೀಸ್ ಕ್ವಾರ್ಟರ್ಸ್ ಯಾವ ತರ ಅವರಿಗೆ ಫೀಲ್ ಕೊಟ್ಟಿರ್ತಾರೆ, ಅವ್ರಿಗೆ ಯಾವ ತರ ಫ್ಯಾಮಿಲಿಗೆ ಖುಷಿ ಪಟ್ಟಿರ್ತಾರೆ. ನಮ್ಮ ಮಗ ಪೊಲೀಸು, ಅದಕ್ಕೋಸ್ಕರ ನಮಗೆ ಅವರೇ ಗೌರ್ಮೆಂಟ್ ಅವರೇ ನಮ್ಮ ಮಗಗೆ ಸ್ಯಾಲ್ರಿ ಕೊಟ್ಟು ರೂಮ್ ಎಲ್ಲ ಮಾಡಿಸ್ತಾರೆ ಅಂತ ನಾನು ಪ್ರೌಡ್ ಫೀಲ್ ಆಗಿ ಆ ವ್ಲಾಗ್ನಲ್ಲೂ ಹೇಳಿದ್ದೀನಿ, ಈ ವ್ಲಾಗ್ನಲ್ಲೂ ಹೇಳ್ತಾ ಇದ್ದೀನಿ. ಅದೇ ಫೀಲ್ ನಮಗೂ ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಅವ್ರು ಧರ್ಮಸ್ಥಳದವರು ಕಟ್ತವ್ರೆ. ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ. ಈ ತರ ಎಲ್ಲ ಕೊಟ್ಟು, ಈ ತರ ಎಲ್ಲ ಸೌಲಭ್ಯಗಳು ಇರಿ, ಆರಾಮಾಗಿ ದೊಡ್ಡದೇ ತಗೊಳ್ಳಿ, ನಾವು ಬೇಕಾದ್ರೆ ಕಟ್ಕೋತೀವಿ, ಆರಾಮಾಗಿರಿ ಫ್ಯಾಮಿಲಿ ಎಲ್ಲ ಅಂತ ಇದೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ಆ ಮನೆಗೂ ಮತ್ತೆ ಈ ಮನೆಗೂ ಇರೋದು ನೋಡಿದ್ರೆ ತುಂಬಾನೇ ಹೆಮ್ಮೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಎಷ್ಟೋ ನಾವು ಪಡ್ಸೆಲೆಗಳಲ್ಲಿ ನಾವು ನೀರನ್ನ ಮಗ್ದಾಕಿರೋದೈತೆ. ಇವಾಗ ಪಡ್ಸೆಲೆ ಸ್ವಲ್ಪ ಹೈಟ್ ಮಾಡಿದೀವಿ ಆಯ್ತಾ, ಅದನ್ನು ಹೋಮ್ ಟೂರ್ ಬಂದಾಗ ನಮ್ಮ ಮನೆ ಬೇಕಾದ್ರೆ ತೋರಿಸ್ತೀನಿ. ಬನ್ನಿ, ಇವಾಗ ಜಾಸ್ತಿ ಎಮೋಷನಲ್ ಆಗೋದ್ ಬೇಡ. ಅಮ್ಮನೂ ಅಷ್ಟೇ ಬಾಡಿಗೆ ಮನೇಲಿ ಇದ್ದೀವಲ್ಲ ನಾವು ಸ್ವಂತವಾಗಿ ಮನೆ ಮಾಡ್ಬೇಕಂತ. ಅದೇ ಎಲ್ಲರಿಗೂ ಇದ್ದೇ ಇರುತ್ತಲ್ಲ. ಮತ್ತೆ ಇವಾಗ ಮಾಡೋಣ. ಖುಷಿ ಇದೆ. ಅಲ್ಲಿ ಹೆಂಚು ಮನೆಗಿದ್ವಿ, ಈಗ ನಮ್ಮಮ್ಮ ಬಿಲ್ಡಿಂಗ್ ಮನೆಗಿದ್ದಾರೆ ಅಂತ ಅವರಿಗೂ ಸ್ವಲ್ಪ ಫೀಲ್ ಆಗ್ಲಿ ಅಂತ, ಬೆಟರ್ ಫೀಲ್ ಇದೆ. ಅಲ್ಲಿ ಅಣ್ಣಿಗೇರಿಯಲ್ಲಿ ಬಂದ ತಕ್ಷಣ ನಮಗೆ ಅಯ್ಯೋ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಹೆಂಗೋ ಏನೋ ಜನ ಅಂತ ಎಲ್ಲ ನಿಮಗೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಬರುತ್ತೆ, ಅದರಲ್ಲೂ ಕೂಡ ನಾವೆಲ್ಲ ಮಾತಾಡಿಸ್ತೀನಿ. ನಮ್ಮ ಅಣ್ಣವ್ರಿಗೆ ಹೆಂಗಿದೆ ಉತ್ತರ ಕರ್ನಾಟಕ ಸೈಡು, ನಮ್ಮ ಸೈಡ್ ಇದ್ದಾವಾಗೆಲ್ಲ ಅಂತ. ಈ ವ್ಲಾಗ್ನಲ್ಲಿ ಬನ್ನಿ ಇವಾಗ ಮುಂದೆ ಹೋಗೋಣ. ಜಾಸ್ತಿ ಮಾತಾಡ್ತಾ ಹೋದ್ರೆ ಎಮೋಷನಲ್ ಆಗುತ್ತಾ ಹೋಗುತ್ತೆ. ಎಲ್ಲ ನಾವು ನೋಡಿರ್ತೀವಲ್ಲ, ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಅವರು ಒಂಥರ ಫೀಲ್ ಮಾಡ್ಬೇಕು, ಅಯ್ಯೋ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿರೋ ಮನೆ ಕರ್ಕೊಂಬಂದ್ರಲ್ಲ, ಏನೂ ಇಲ್ಲ ಅನ್ನೋ ಕೊರತೆಯನ್ನ ಎಲ್ಲ ಇದೆ ಅನ್ನೋದನ್ನ ಮಾಡಿಸ್ತಿದಾರಲ್ಲ, ಅದು ಅವರಿಗೆ ತುಂಬಾನೇ ಹೆಮ್ಮೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಡೆಯಿಂದ ನಾವು ಲಗೇಜ್ ಶಿಫ್ಟ್ ಮಾಡ್ಕೊಂಡ್ ಬರೋದೇ ತುಂಬಾ ಸಮಸ್ಯೆ ಆಯ್ತು. ಹಂಗಾಗಿ ರಾತ್ರಿ ಎತ್ಕೊಂಡ್ ಬಂದೇವ್ರಂತೆ.